ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಬಾಲೇಶ್. ಗೋವಾ ಕನ್ನಡಿಗರಿಗೋಸ್ಕರ ಗೋವಾ ಕನ್ನಡಿಗರ ಮನದಾಳದ ಮಾತು ಎಂಬ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಶ್ರೀಯುತ ಮಹೇಶ್ ಬಳಪಟ್ಟಿ ಅಧ್ಯಕ್ಷರು, ಅಖಿಲ ಗೋವಾ ಹಡಪದ್ ಸಮಾಜದ ರಾಜ್ಯ ಅಧ್ಯಕ್ಷರಾದಂಥ ನಮ್ಮ ಮಹೇಶ್ ಬಳಪಟ್ಟಿ ಅವರಿಗೆ ತುಂಬ ಹೃದಯದ ಸ್ವಾಗತ ಸರ್. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು. ತುಂಬ ಸಂತೋಷವಾಯಿತು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಿಮ್ಮ ಮನದಾಳದ ಮಾತನ್ನು ಒಂದೆರಡು ಮಾತನ್ನು ಹಂಚ್ಕೊಳ್ತೀರಾ ಸರ್? ನಮಸ್ಕಾರ. ಗೋವಾ ಕನ್ನಡಿಗರೆಲ್ಲರಿಗೂ ನನ್ನ ನಮಸ್ಕಾರಗಳು. ಮತ್ತು ಈ ಗೋವಾ ಕನ್ನಡ ಮಾಧ್ಯಮದವರಿಗೂ ಸಹ ನನ್ನ ನಮಸ್ಕಾರಗಳು. ಯಾಕಪ್ಪ ಅಂದರೆ ಈ ಮಾಧ್ಯಮ ಮುಖಾಂತರ ಗೋವಾದಲ್ಲಿ ಎಲ್ಲ ಥರ ವಿಷಯಗಳನ್ನು ಈ ನಮ್ಮ ಕನ್ನಡ ಚಾನಲ್ ಮಾಡ್ತಾಯಿದೆ. ಹಾಗಾಗಿ ಇವತ್ತು ಅವರು ನಮಗೆ ಬರಲಿಕ್ಕೆ ಒಂದು ಆಮಂತ್ರಣ ಹೇಳಿದರು. ಬನ್ನಿ ಸರ್, ನಿಮ್ಮ ಈ ಮಾಧ್ಯಮ ಮುಖಾಂತರ ನಿಮ್ಮ ಮನದಾಳ ಮಾತನ್ನು ಹಂಚಿಕೊಳ್ಳಿ ಅಂತ ಹೇಳಿದರು. ಹಾಗಾಗಿ ಇವತ್ತಿನ ದಿನ ನಾವು ಬಂದಿದ್ದೀವಿ. ಏನಪ್ಪ ಅಂತಂದರೆ ನಮ್ಮ ಅಖಿಲ ಗೋವಾ ಹಡಪದ ಅಪ್ಪಣ್ಣ ಸಮಾಜದ ಬಗ್ಗೆ ಹೇಳಬೇಕು. ಏನಪ್ಪ ಅಂತಂದರೆ ನಾವು 2010ರಲ್ಲಿ ಸಂಘಟನೆ ಗೋವಾದಲ್ಲಿ ಮಾಡಿದರು. ಆವಾಗ ಫಸ್ಟ್ ನಮ್ಮ ಸಂಗಪ್ಪಣ್ಣರಂತ ಇದ್ದರು, ಮತ್ತು ಬಸವರಾಜ್ ಹಡಪದಂಥ ಪೊಂಡದವರು ಅವರು ಅಧ್ಯಕ್ಷರಾಗಿದ್ದರು. ಹಾಗೆ ತುಂಬ ದಿನ ಕೆಲಸ ಮಾಡಿದ್ರು ಅವರು. ಮತ್ತು 2012ರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ರು ನಮ್ಮ ಅಪ್ಪಣ್ಣ ಸಮಾಜವನ್ನು. ನಂತರ ಏನಪ್ಪ ಇವರು ನಮ್ಮ ತಿಪ್ಪಣ್ಣ ಹಡಪದಂಥ ವಾಸ್ಕೋದವರು ಮಂಗೂರು, ಅವರು ತುಂಬ ದಿನ ಸಂಘಟನೆಯನ್ನು ಕಟ್ಟಿದರು, ತುಂಬ ಕಾರ್ಯಕ್ರಮ ಮಾಡಿದರು, ಅಜ್ಜಾರನ್ನ ಕರ್ಕೊಂಬಂದರು, ಎಲ್ಲ ಕೆಲಸ ಮಾಡಿದರು. ಮಾಡಿ ತುಂಬ ಆ್ಯಕ್ಟಿವಾಗಿ ಕೆಲಸ ಮಾಡಿದರು ಅವರು ನಮ್ಮೊಟ್ಟಿಗೆ ಕಾಶಿಗೆ ಬಂದರು. ಏನೋ ಕಾಶಿಲಿ 7 ಜ್ಯೋತಿರ್ಲಿಂಗ ಎಲ್ಲ ನೋಡ್ಕೊಂಬಂದ್ವಿ ನಾವು. ಬೇರೆ ಬೇರೆ ಜಾಗದಲ್ಲಿ ಕಾಶಿ, ರಾಮೇಶ್ವರ ಎಲ್ಲ ಹೋಗಿ ಬಂದ್ವಿ. ಮುಂದೆ ಬಂದು ಸ್ವಲ್ಪ ಅವ್ರದ್ದೇನು ಹೃದಯಘಾತದಿಂದ ಅವ್ರಿಗೆ ಸಮಸ್ಯೆ ಆಯಿತು, ಅವ್ರು ಇದಾದರು. ನಂತರ ನಾವು ಎಲ್ಲ ಸಮಾಜದವ್ರು ಒಟ್ಟಾಗಿ ಮತ್ತೆ ಸಮಾಜದಲ್ಲಿ ನಮ್ಮನ್ನು ರಾಜ್ಯಾಧ್ಯಕ್ಷನಾಗಿ ಈ ಹಡಪದ ಅಪ್ಪಣ್ಣ ಸಮಾಜದ ಅಧ್ಯಕ್ಷರನ್ನು ನಮ್ಮ ಆಯ್ಕೆ ಮಾಡಿದರು. ನಮ್ಮ ಸಮಾಜ ಬಂದು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್, ನೀವು ಗೋವಾಕ್ಕೆ ಬಂದ ಎಷ್ಟು ವರ್ಷ ಆಯಿತು ಸರ್? ಯಾವ ವಿಷಯ ಸರ್? ನಾನು 1996 ನಾನು ಗೋವಾಕ್ಕೆ ಬಂದಿದ್ದು. ಬಂದು ನಾವು ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ವಿ. ಗ್ಯಾರೇಜಲ್ಲಿ ಕೆಲಸ ಮಾಡ್ತಾಯಿದ್ದು. ಮೊದಲು ಗ್ಯಾರೇಜಲ್ಲಿ ಕೆಲಸ ಮಾಡ್ತಾ ವೆಲ್ಡಿಂಗ್ ಕೆಲಸ ಮಾಡ್ತಾಯಿದ್ದೆ. ಫಿಟ್ಟರು, ವೆಲ್ಡಿಂಗ್ ಫಿಟ್ಟಿಂಗ್ ಕೆಲಸ ಕಲ್ತ್ಬಿಟ್ಟು ಕೆಲಸ ಮಾಡ್ತಾಯಿದ್ದು. ಮಾಡ್ತಾ ಚಿಕ್ಕ ಪುಟ್ಟ ಕೆಲಸ ನಾನು ಸ್ವಂತ ತಗೊಂಡು ಮಾಡ್ತಾ ಬಂದೆ. ನಾವು ಗೋವಾಕ್ಕೆ ಬಂದಾಗ ನಮ್ಗೆ ಇಲ್ಲಿ ಇರ್ಲಿಕ್ಕೆ ಬಾಡಿಗೆ ಮನೆ ಸಹ ಇರಲಿಲ್ಲ. ಆ ಥರ ಪರಿಸ್ಥಿತಿ ಮೊದಲು 96ರಲ್ಲಿ ನಮಗೆ ಚಿಕ್ಕ ಹುಡುಗ, ನಾನು 16-17 ವರ್ಷದ ಹುಡುಗ, ನನಗೆ ಮನೆ ಬಾಡಿಗೆ ಕೊಡ್ಲಿಕ್ಕೂ ಇನ್ನು ನೋಡ್ತಾ ಇದ್ರು. ಆ ಥರ ಜೀವನದಲ್ಲಿ ಗೋವಾದಲ್ಲಿ ನಾವು ಮಾಡ್ತಾ ಬಂದಿವಿ. ಬಂದು ಏನೋ ಇವಾಗ ದೇವ್ರ ಪುಣ್ಯ ಅಂತ ದುಡಿತಾ ಬಂದ್ವಿ. ಚೆನ್ನಾಗಾಗಿದೆ, ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಗಾಗಿ ಏನಪ್ಪ ಅಂತಂದ್ರೆ ಅವಾಗಿನ ಪರಿಸ್ಥಿತಿ ಬೇರೆ ಇತ್ತು. ಕನ್ನಡಿಗರಿಗೆ ಅವಾಗ ಬೇರೆ ಬೇರೆ ಇದನ್ನ ಮಾಡ್ತಾ ಇದ್ರು. ಏನಪ್ಪ, ಕನ್ನಡಿಗರು ಒಂದು ಇದು ಇರಲಿಲ್ಲ, ಏನು ವ್ಯಾಲ್ಯೂ ನಮ್ಮ ವ್ಯಾಲ್ಯೂ ಇದ್ದೇ ಇರುತ್ತೆ. ಆದ್ರೆ ಇವರಿಗೆ ನಮ್ಮ ವ್ಯಾಲ್ಯೂ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಇವ್ರು ಅಲ್ಲಿಂದ ಬಂದಿದ್ದಾರೆ ಅಂತ ಇರುತ್ತೆ. ಆದ್ರೆ ಅವ್ರದ್ದೇ ಆದಂತ ನಾವು ಗೋವಾದಲ್ಲಿ ಇವ್ರಿಗೆ ಮನೆ, ಇವರು ಗೋವಾನ ಬೆಳಕು ಮಾಡ್ಲಿಕ್ಕೆ ನಾವೇ ಕಾರಣ. ಅವ್ರು ಏನೋ ಮಾಡ್ತಾರಪ್ಪ, ಓಕೆ, ಆದ್ರೆ ನಾವೆಲ್ಲ ಒಂದು ಸ್ವಚ್ಛತೆಯಿಂದ ಹಿಡ್ಕೊಂಡು ಇವ್ರ ಮನೆ ಕಟ್ಟೋವರೆಗೂ ಸಹ ನಾವೇ ಮಾಡೋರು. ಹಾಗಾಗಿ ನಮ್ಮ ಗೋವಾಕ್ಕೆ ನಮಗೆ ಕಮ್ಮಿ ಅನ್ಲಿಕ್ಕಿಲ್ಲ. ನಾವು ಕನ್ನಡಿಗರು, ನಾವು ನಮ್ಮ ಕರ್ನಾಟಕನೂ ಸಹ ಕಟ್ಟಿದ್ದೀವಿ, ಗೋವಾನೂ ಸಹ ಕಟ್ಟಿದ್ದೀವಿ. ನಾವು ಹಣ ಹೋಗುತ್ತೆ, ಆದ್ರೆ ನಾವು ಇಲ್ಲಿ ಮೈನಾತ್ ಮಾಡಿದ್ದೀವಿ. ಜನ್ಮಭೂಮಿ ಅದಾದ್ರೆ ಸಹ ಕರ್ಮಭೂಮಿ ಇದು. ಇಲ್ಲಿ ನಾವು ನಮ್ಮ ಪ್ರಪಂಚ ಕಟ್ಕೊಂಡಿದ್ದೀವಿ, ಸಂಸಾರ ಇಲ್ಲಿ ಎಲ್ಲ ಮಕ್ಕಳು ಎಲ್ಲ ಇದಾಗಿದೆ. ಈ ಭೂಮಿಗೆ ನಾವು ಋಣ ಐತಿ ನಮಗೆ. ಹಾಗಾಗಿ ಏನು ಹೇಳ್ತಪ್ಪ, ಇಲ್ಲಿ ಋಣ ಐತಿ ನಮ್ಗೆ. ಮತ್ತು ಸಮಾಜದ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ನಾವು ಅಧ್ಯಕ್ಷ ಆದ ನಂತರ ಒಂದು ಫಂಕ್ಷನ್ ಮಾಡಿದ್ವಿ. ಇಲ್ಲಿ ಗೋವಾದಲ್ಲಿ ಏನೋ ಒಂದು ಸಣ್ಣದೊಂದು ಜಾಗ, ಒಂದು ಅಪ್ಪಣ್ಣ ಸಮಾಜಿಗೆ ಅಂತಂದು ಮಾಡಿದ್ದೀವಿ. ನಡೀತಾ ಇದೆ ಇನ್ನು ಕೆಲಸ. ಅದ್ರದ್ದು ಸಣ್ಣ ಒಂದು ಕಂಪೌಂಡ್ ಹಾಕ್ಬಿಟ್ಟು ಏನೋ ಮಾಡಿ ರೂಮ್ ಕಟ್ಟಿ ಇವಾಗ ಇದು ಮಾಡಿದ್ದೀವಿ. ಮಹಾರಾಜರು ಬಂದು ಅದಕ್ಕೆ ಇದು ಮಾಡಿದ್ದಾರೆ. ಮತ್ತು ನಾವು ಈ 96 ಸಹ 2000 ಇಸ್ವಿಯಲ್ಲಿ ನಮ್ಮ ಸಡಾದಲ್ಲಿ ಒಂದು ಪ್ರಕಾಶ್ ಮಹಾರಾಜರಂತ ಶ್ರೀ ದುಂಡುಮೇಶ್ವರ ಮಠ ಇದೆ. ಆ ಮಠದಲ್ಲೇ ನಾವು ಆ ಸಂಪ್ರದಾಯಕ್ಕಾಗಿ ಬಂದವರು. ಯಾವಾಗಲೂ ನಾವು ಹಾಗೆ ಇದಿರಲಿಲ್ಲ. ಹಾಗಾಗಿ ಆ ಗುರುಗಳ ಮಾಧ್ಯಮದಲ್ಲೇ ಬಂದವರು. ಹಾಗಾಗಿ ಈ ಸಂಪ್ರದಾಯ ನಮಗೆ ಬೇಗ ಇದಾಯ್ತು. ಹಾಗೆ ಜಾತಿ ಅಂತ ಒಂದು ಬೇರೆ, ಆದ್ರೆ ನಾವು ಮೊದಲು ಎಲ್ಲರೂ ಹಿಂದೂಗಳು. ನಾವು ಒಂದು ಧಾರ್ಮಿಕವಾಗಿ ಹಿಂದೂಗಳು, ಎಲ್ಲರೂ ನಾವು ಹಿಂದೂಗಳು ಒಟ್ಟಾಗಬೇಕು. ಯಾವುದೇ ಒಂದು ವಿಷಯ ಬಂದು ಹಿಂದೂ ಅಂತ ಬಂದಾಗ ಎಲ್ಲರೂ ಒಟ್ಟಾಗಿ
ಒಂದು ಸಂಘಟನೆ ಇರ್ಬೇಕು. ಹಾಗಾಗಿ ಒಂದು ಬೇರೆ ಹೆಸರು ಯಾವ ತರಪ್ಪ ಅಂತಂದ್ರೆ ಒಂದು ಕರೀಲಿಕ್ಕೆ ಒಂದು ಹೆಸರು ಬೇಕು. ಹಾಗಾಗಿ ನಮ್ದೊಂದು ಸಮಾಜ, ನಿಮ್ದೊಂದು ಸಮಾಜ, ಆದ್ರೆ ಎಲ್ಲರೂ ಒಟ್ಟಾಗಿ ಒಂದು ಹಿಂದೂ ಆಗಿ ಕೆಲಸ ಮಾಡ್ಬೇಕಂತೇಳಿ ನಾನು ಹೇಳಿ ಬಯಸ್ತೇನೆ. ಮತ್ತೆ ಅಖಿಲ ಗೋವಾ ಹಡಪದ ಸಮಾಜ ರಾಜ್ಯ ಅಧ್ಯಕ್ಷರಾದಾಗ, ನೀವು ಸಂಘಟನೆ ಕಟ್ಟಿದಾಗ ಎಲ್ಲ ಜನರು, ನಮ್ಮ ಕನ್ನಡದ ಜನತೆ ನಿಮಗೆ ಸಾಥ್ ಕೊಟ್ರ ಏನಿಲ್ವ ಸರ್ ಆ ಟೈಮಲ್ಲಿ? ನೋಡಿ ಸರ, ಏನಿದೆ, ನಾವು ಅಧ್ಯಕ್ಷರ ಆಯ್ಕೆ ಮಾಡಿದಾಗ ನಮ್ಮ ಸಮಾಜ ಜನಗಳೆಲ್ಲರೂ ಇದ್ರು. ಆವಾಗ ನಮ್ಮ ಸಮಾಜದ ಜನಗಳು ನಿರ್ಣಯ ಮಾಡಿದ್ರು, ಏನಪ್ಪ ಈಗ ನೀವು ಸ್ವಲ್ಪ ಇವ್ರನ್ನ ಆಯ್ಕೆ ಮಾಡೋಣ ಅಂತ ಎಲ್ಲ ಆಯ್ಕೆ ಮಾಡಿದ್ರು. ಮತ್ತೆ ನಮ್ಮ ಸಂಗಮೇಶ್ ಹಡಪದ್ ಅಂತ ಇದ್ದಾರೆ, ಅವ್ರನ್ನ ಉಪಾಧ್ಯಕ್ಷನಾಗಿ ಮಾಡಿದ್ರು. ನಮ್ಮ ಮತ್ತೆ ಕಾರ್ಯದರ್ಶಿಗಳಿದ್ದಾರೆ, ನಮ್ಮ ಗುರು ಹಡಪದ್ ಅಂತೇಳಿ, ಖಜಾಂಚಿ ಅಂತಿದ್ದಾರೆ, ನಮ್ಮ ರಮೇಶ್ ಬಾಳಿ, ಇವರೆಲ್ಲರ ಸಂಗಡ 9-11 ಜನ ನಮ್ಮ ಆಯ್ಕೆ ಮಾಡಿದ್ರು, ಎಲ್ಲರೂ ಇದ್ದಾರೆ. ಹಾಗಾಗಿ ನಾವು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು, ರಾಜ್ಯ ಕಮಿಟಿಯವ್ರು ಎಲ್ಲರಿಗೂ. ಆಮೇಲೆ ನಮ್ದು ಗೋವಾದಲ್ಲಿ ಗೋವಾಕ್ಕಿದೆ, ನಮ್ದು ಒಂದೇ ಜಾಗದಲ್ಲಿ ಇಲ್ಲ, ಎಲ್ಲ ಗೋವಾ ತುಂಬಾ ಇದ್ದಾರೆ. ಅವ್ರ ಏನಪ್ಪ ಪಾಪ ಇವಾಗ ಎಲ್ಲರೂ ನಾವು ಹೇಳ್ಬೇಕಂದ್ರೆ ನಮ್ಮ ಕಸುಬು ಏನಿದೆಯಲ್ಲ ಯಾರಿಗೂ ಅನ್ಯಾಯ ಅಂತಿಲ್ಲ, ಎಲ್ಲರೂ ಬಂದ್ರು ಸಹ ಅದೇ ತರ ನಾವು ಮಾಡ್ತಾ ಹೋಗ್ತೀವಿ. ಯಾರೇ ನಮ್ದು ಅಪ್ಪಣ್ಣ ಸಮಾಜ ಹಿಂಗೈತಪ್ಪ ಅಂತಂದ್ರೆ, ಯಾವಾಗ ಬಸವಣ್ಣವ್ರು ಇರುವ ಟೈಮ್ದಲ್ಲಿ ಅವರು ಬಸವಣ್ಣವ್ರ ಒಡನಾಡಿ, ಆವಾಗಲೇ ಅವರು ಬಸವಣ್ಣವ್ರ ಒಟ್ಟಿಗೆ ಅವರು ಬಸವ ಕಲ್ಯಾಣದಲ್ಲಿ ಅವರು ಇದ್ದಿದ್ರು, ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ರು ಬಸವಣ್ಣ ಟೈಮಲ್ಲಿ. ಹಾಗಾಗಿ ಅವರು ಆವಾಗ್ಲಿಂದ್ರೆ ಬಸವಣ್ಣವರು ಮಾತಿಗೆ ಅವ್ರ ಅಪ್ಪಣ್ಣವ್ರು ಸ್ಪಂದಿಸ್ತಾ ಇದ್ರು. ಬಸವಣ್ಣವರು ಅವ್ರೊಟ್ಟಿಗೆ ಯಾವಾಗಲೂ ಸದನದಲ್ಲಿ ಇರ್ತಾ ಇದ್ರು. ಹಾಗಾಗಿ ಅವರು ನೋಡಿ ಬಸವ ಕಲ್ಯಾಣದಿಂದ ಅವರು ಸಂಗಮಕ್ಕೆ ಹೋಗ್ತಾ ಇದ್ರು. ಹೋಗುವಾಗ ಅವರು ಸಂಗಮದಲ್ಲಿ ಅವರು ಬಸವಣ್ಣವ್ರು ದೇಹ ಬಿಟ್ರು. ಹೋಗುವಾಗ ಮೊದ್ಲಿಗೆ ಕೇಳಿರೋರು, ನಾವು ಹೋಗ್ತಾ ಇದೀವಿ ಅಂತ ಹಿಂದೆ ನೋಡಿರೋರು. ಅವಾಗ ನೀಲಮ್ಮ ಇರ್ಲಿಲ್ಲ, ಅಪ್ಪಣ್ಣವ್ರಿಗೆ ಹೇಳಿದ್ರು ನೀಲಮ್ಮನ ಕರ್ಕೊಂಬರಪ್ಪ ಅಂತೀನಿ ಅಂತ ಹೇಳಿದ್ರು ಅವ್ರಿಗೆ. ಅವ್ರು ಕರ್ಕೊಂಬರ್ಲಿಕ್ಕೆ ಅಂತ ಅಪ್ಪಣ್ಣವ್ರು ಹೋದ್ರು. ಅವಾಗ ಬಸವಣ್ಣವ್ರು ಹೋಗಿ ಅಲ್ಲಿ ತಂಗಡಿಗೆಯಲ್ಲಿ ಅವರು ದೇಹ ಬಿಟ್ರು, ಇದು ಸಂಗಮದಲ್ಲಿ ದೇಹ ಬಿಟ್ರು ಅಂತ ಗೊತ್ತಾಯ್ತು. ಯಾರಿಗೆ? ನೀಲಮ್ಮರಿಗೆ. ಅವರು ಈ ಸೈಡ್ ಹೊಳಿ ಈಚೆ ಅವರು ದೇಹ ಬಿಟ್ರು. ನೀಲಮ್ಮರ ದೇಹ ಬಿಟ್ರು, ಬಸವಣ್ಣ ದೇಹ ಬಿಟ್ರು ಅಂತ ಬಿಟ್ರೆ ಅಪ್ಪಣ್ಣವರು ಸಹ ತಂಗಡಿಗೆಯಲ್ಲಿ ದೇಹ ಬಿಟ್ರು. ಹೀಗಾಗಿ ಇದು ಬಸವಣ್ಣ ಹೃದಯ ಇದೆ. ಅವ್ರನ್ನ ಅಷ್ಟು ಹೇಳಿಕೆಯನ್ನ ದೊಡ್ಡಿಲ್ಲ, ಆ ಚರಿತ್ರೆ ಸ್ವಲ್ಪ ಗೊತ್ತುಂಟು, ಅಷ್ಟು ಹೇಳ್ತೀನಿ. ಆದ್ರೆ ಸಮಾಜಕ್ಕೆ ಕೆಲಸ ಮಾಡೋಣ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದೀವಿ. ಸರ್, ನೀವು ಗೋವಾ ರಾಜ್ಯದಲ್ಲಿ ಕನ್ನಡ ಉಳಿಸುವುದಕ್ಕೋಸ್ಕರ ಯಾವ ರೀತಿ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಸರ್ ಇವಾಗ? ನೋಡಿ ಸರ, ಗೋವಾದಿಂದ ಬರ್ತಾರೆ, ಕರ್ನಾಟಕದಿಂದ ಎಲ್ಲ ಜನ ಇಲ್ಲಿ ಬರ್ತಾರೆ. ಬಂದ್ಬಿಟ್ಟು ನಮ್ಮ ಭಾಷೆ ಮರ್ತು ಬಿಟ್ಟು ಇಲ್ಲಿ ಭಾಷೆ ಕಲೀಲಿಕ್ಕೆ ಹಂಬಲಿಸ್ತಾರೆ. ಇಲ್ಲಿ ಭಾಷೆ, ನಮ್ಮ ಭಾಷೆ ಮಾತಾಡ್ತಿರ್ತೀವಿ ನಾವು, ಇಲ್ಲಿ ಭಾಷೆನೇ ಇದು ಮಾಡೋಣ ಅಂತ ಹೇಳಿ. ಮನೆಯಲ್ಲಿ ಸಹ ಏನ್ ಮಾಡ್ತಾರೆ, ಮಕ್ಕಳಿಗೂ ಸಹ ಅದೇ ಭಾಷೆ ಯೂಸ್ ಮಾಡ್ತಾರೆ, ಕೊಂಕಣಿಯಲ್ಲೇ ಮಾತಾಡ್ತಾರೆ. ಕೊಂಕಣಿಯಲ್ಲಿ ಅದೇ ಭಾಷೆನೇ ಕಂಟಿನ್ಯೂ ಆಗುತ್ತೆ. ನಾನು ಈ ಭಾಷೆ ಮಾತಾಡ್ಬೇಡಿ ಅಂತ ಹೇಳಿಲ್ಲ, ಆದ್ರೆ ನಿಮ್ಮ ಮನೆಯಲ್ಲಿ ನೀವು ಬಳಕೆ ಇಟ್ರೆ ನಿಮ್ಮ ಮಕ್ಕಳು, ನಾವು ಏನ್ ಕಲ್ತು ಇಲ್ಲಿ ನಾವು ಸಂಸಾರ ಮಾಡಿದೆ ಗೋವಾದಲ್ಲಿ, ನಮ್ಮ ಮಕ್ಕಳು ನಮ್ಮ ತರ ಕಲ್ತ್ರೆ ಭಾಷೆನೂ ಅತ್ತ ಮಾತೃಭಾಷೆಯಲ್ಲಿ ಏನು ಕರೆಯುವಾಗ ಅವ್ವ ಅನ್ನೋದು ಬೇರೆ ಆಗುತ್ತೆ, ಮಮ್ಮಿ ಅನ್ನೋದು ಬೇರೆ ಆಗುತ್ತೆ. ಅದು ಮಾತು ಅಳುವಾಗ ಸಹ ಅದು ಅವ್ವ ಅನ್ನೋ ಭಾಷೆ ಬರುತ್ತೆ. ಹಾಗಾಗಿ ಕನ್ನಡವನ್ನು ಯಾವಾಗ್ಲೂ ಮಕ್ಕಳಿಗೂ ಸಹ ಕಲಿಸಿ. ನೀವಾದ್ರೂ ಮನೆಯಲ್ಲಿ ಮಾತಾಡಿ, ಹೊರಗಡೆ ನಿಮ್ಮ ಬಳಕೆಗೆ ಏನೋ ಬಿಸ್ನೆಸ್ಗೆ ಏನು ಬೇಕಾದ್ರೆ ನೀವು ಮಾತಾಡಿ, ಏನ್ ತೊಂದ್ರೆ ಇಲ್ಲ. ಆದ್ರೆ ಮನೆಯಲ್ಲಿ ಯಾವಾಗ್ಲೂ ಮಕ್ಕಳಿಗೆ ಕನ್ನಡದಲ್ಲೇ ಮಾತಾಡಿಸಿ, ಕನ್ನಡದಲ್ಲಿ ಹೇಳಿ, ಕನ್ನಡದಲ್ಲೇ ಕೇಳಿ, ಆವಾಗ ಏನಾಗುತ್ತೆ ಕನ್ನಡ ಉಳಿಸ್ಲಿಕ್ಕೆ ಸಾಧ್ಯ. ನಿಜ ಸರ್. ಸರ್, ನೀವು ಕನ್ನಡಿಗರಿಗೋಸ್ಕರ ಯಾವ ರೀತಿ ನೀವು ಶ್ರಮ ಪಟ್ಟಿದ್ದೀರಿ? ನೋಡಿ ಸರ್, ನಾವು ಅವಾಗ 96ರಿಂದ ಬಂದೀವಿ. ನಾವು ಅವಾಗ ಅಲ್ಪ ಕೆಲಸ ಮಾಡ್ತಾ ಇದ್ದೀವಿ. ಏನು ಬಾಡಿಗೆ ಫಸ್ಟ್ ನಾವು ಸುಮಾರು ಒಂದು 2000 ಇಸ್ವಿಲಿಂದ 2002 ಮಟ್ಟ ನಾವು ಬಾಡಿಗೆ ಹೊಡೆದಿವಿ. ಅವಾಗ ತುಂಬಾ ಜನ ಬರ್ತಾ ಇತ್ತು. ಬಸ್ಸಿಗೆ ಬಸ್ ಸ್ಟ್ಯಾಂಡ್ ಬಂದು ಇಳಿದು ಬಿಡ್ತಿದ್ರು. ಅಲ್ಲಿ ಮನೆಗೆ ಹೋಗ್ಲಿಕ್ಕೆ ಕರ್ಕೊಂಡು ಹೋಗ್ರೆ ಫೋನ್ ಇರ್ಲಿಲ್ಲ. ಅವ್ರು ತುಂಬಾ ಮನೆಗೆ ಹೋಗೋದು ಗೊತ್ತಿರ್ಲಿಲ್ಲ, ಕೇಳ್ತಾ ಇದ್ರು ಅವ್ರಿಗೆ, ನಮ್ಮ ಮನೆಗೆ ಹೋಗ್ಬೇಕ್ರಿ, ಬಂದಾರ ಮಗ ಕರೆಯಕ್ ಬರ್ಲಿಲ್ಲ. ತುಂಬಾ ಟೈಮ್ ನಾವು ಹೋಗ್ಬಿಟ್ಟು ಬರ್ತಾ ಇದ್ರಿ. ಅವಾಗಿಂದ ಸಹ ನಮ್ಗೆ ಏನಪ್ಪಾ, ನಾವು ಇಲ್ಲಿ ಬಂದಿದ್ದು ಇರ್ಲಿಕ್ಕೆ ಸಮಸ್ಯೆ ಇತ್ತು. ಅವಾಗ ನಾವು ಕೂತಿದೀವಿ. ಇವಾಗ ಯಾರೋ ಬಂದ್ರು ಸಹ ಅವ್ರನ್ನ ಮುಟ್ಟಿಸುವಂತ ಕೆಲಸ ಅವಾಗ ಮಾಡ್ತಾ ಇದ್ದೀವಿ. ಅವಾಗ ಮಾಡ್ತಾ ಬಂದಿವಿ. ಸಮಾಜದಲ್ಲಿ ಏನೋ ಒಂದಿದ್ದು ಸಂಘಟನೆಗಳು, ಕೆಲವೊಂದು ವೀರ ಶಿವಲಿಂಗ ಸಮಾಜದಲ್ಲಿ ಕೆಲಸ ಮಾಡಿದ್ವಿ. ಮತ್ತೆ ನಮ್ಮ ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇದೀವಿ. ಎಲ್ಲಾದ್ರೂ ಸಂಘಟನೆಯೊಳಗೆ, ಎಲ್ಲಾ ಸಂಘಟನೆಯೊಳಗೆ ಇರ್ತೀವಿ. ನಮ್ಮ ಪೊಲಿಟಿಕಲಿ ಬಂದ್ರೆ ನಾವು ಬಿಜೆಪಿ ಶೆಲ್ಲಲ್ಲಿ ಕೆಲಸ ಮಾಡ್ತೀವಿ. ಮತ್ತೆ ಹಲವಾರು ಸಂಘಟನೆಗಳು, ಯಾವ ಸಂಘಟನೆಗಳಿಗೂ ನಾವು ಸೀಮಿತವಾಗಿಲ್ಲ. ಎಲ್ಲಾ ಸಂಘಟನೆಯೊಳಗೆ ನಾವು ಹೋಗ್ತೀವಿ, ಕೆಲಸ ಮಾಡ್ತೀವಿ. ಮತ್ತೆ ಅಲ್ಲಿ ಕೆಲವು ಶಾಲೆ ಕಾರ್ಯಕ್ರಮ ಇರ್ತವೆ. ಇವಾಗ ನಮ್ಮ ಮುರಳಿ ಮೋಹನ್ ಶೆಟ್ಟರು ಕನ್ನಡ ಉಳಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಮಕ್ಕಳಿಗೆ, ಯಾರು ಬಡ ಕುಟುಂಬದ ಮಕ್ಕಳಿಗೆ ಪಠ್ಯ ಪುಸ್ತಕ, ಬ್ಯಾಗ್ ಅವೆಲ್ಲ ಕೊಟ್ಟವರು ಕನ್ನಡ ಉಳಿಸ್ಲಿಕ್ಕೆ ಅವ್ರಿಗೆ ಪ್ರಯತ್ನ ಪಡ್ತಾರೆ. ಅಂದ್ರೆ ಕನ್ನಡ ಶಾಲೆ ಮಕ್ಕಳು ಬಂದ್ರೆ, ಕನ್ನಡ ಮಕ್ಕಳು ಕಲ್ತ್ರೆ ಕನ್ನಡ ಉಳಿತಿದೆ, ಉಳಿಸ್ದಂಗೆ ಆಗುತ್ತೆ. ಆಮೇಲೆ ಕನ್ನಡ ಟೀಚರ್ಸ್ಗಳು ಎಲ್ಲರೂ ಅವರು ವಿಚಾರ ಮಾಡ್ಬೇಕು. ಏನಪ್ಪಾ ಅಂತಂದ್ರೆ,
ಮಕ್ಕಳಿಗೆ ಹೇಳ್ತಾ ಹೋಗ್ಬೇಕು. ಮತ್ತೆ ಕೆಲವೊಂದು ಮಕ್ಕಳು ಬೇರೆ ಇದಕ್ಕೆ ಹೋಗಿದ್ರೆ ನಮ್ಮ ಶಾಲೆಯಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಬನ್ನಿ ನೀವು ಅಂತೇಳಿ ಅವರು ಸಹ ಸ್ವಲ್ಪ ಇದು ಮಾಡಿದ್ರೆ ಇನ್ನೂ ಸಹ ಹೆಚ್ಚಿಗೆ ಇದಾಗುತ್ತೆ. ಮತ್ತು ಫೆಸಿಲಿಟೀಸ್ಗಳು ನಾವು ಗೌರ್ಮೆಂಟಿಂದ ಅವರಿಗೂ ಸಹ ಸ್ವಲ್ಪ ಸಹಾಯ ಮಾಡಿಕೊಡ್ಬೇಕು. ಫೆಸಿಲಿಟೀಸ್ ಸ್ಕೂಲಲ್ಲಿ ಇಲ್ಲ, ಹಾಗಾಗಿ ಬೇರೆ ಸ್ಕೂಲಲ್ಲಿ ಫೆಸಿಲಿಟಿ ಇರೋದ್ರಿಂದ ಅಲ್ಲಿ ಹೋಗ್ತಾರೆ. ನಾವು ಇಲ್ಲಿ ಎಲ್ಲರೂ ಎಲ್ಲ ಸಂಘಟನೆಗಳಾಗ್ಲಿ ಸರ್ಕಾರದಿಂದ ಆಗಲಿ ಏನಾದರೂ ಮಾಡಿಬಿಟ್ಟು ಆ ಶಾಲೆಯಲ್ಲಿ ಫೆಸಿಲಿಟಿ ಕೊಡಿಸಿದ್ರೆ ಆ ಫೆಸಿಲಿಟಿ ಶಾಲೆಯಲ್ಲಿ ಕಾಣುತ್ತೆ. ಆವಾಗ ಎಲ್ಲರೂ ಬರ್ತಾರೆ, ಇಲ್ಲಿ ಎಲ್ಲ ಇದೆ. ಒಂದ್ ಸಬ್ಜೆಕ್ಟ್ ನಾವು ಕನ್ನಡ ಇಟ್ಬಿಟ್ಟು ಉಳಿದು ಎಲ್ಲ ಸಬ್ಜೆಕ್ಟ್ ಇಂಗ್ಲಿಷ್ ಮಾಡೋದ್ರಿಂದ ನಮ್ಮ ಕನ್ನಡನೂ ಉಳಿಸ್ದಾಗುತ್ತೆ. ಇಲ್ಲೂ ಎಲ್ಲ ಒಂದು ಏನಪ್ಪಾ ಅಂತಂದ್ರೆ ಇವಾಗಿನ ಬೆಳವಣಿಗೆ ಇದೆ. ಏನಪ್ಪಾ ಎಲ್ಲೆಲ್ಲಿ ಇಂಗ್ಲಿಷ್ ಬೇಕು, ಎಲ್ಲರೂ ಇಂಗ್ಲಿಷ್ ಮೀಡಿಯಂ ಅನ್ನೋದು ಒಂದು ಇದು ಇರಲಿ. ಇಂಗ್ಲಿಷ್ ಬೇಕು, ನಮ್ಮ ಜೀವನದಲ್ಲಿ ಅದೇ ಬೇಕು, ಆದ್ರೆ ನಮಗೆ ಕನ್ನಡನೂ ಬೇಕು. ಈ ತರ ನಾ ಹೇಳಿಕ್ ಬಯಸ್ತೇನೆ. ಮತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದು ಇವಾಗ ಕರೋನಾ ಅಂತ ಬಂತು. ಕರೋನಾದಲ್ಲಿ ಯಾವುದನ್ನು ನೋಡ್ಲಿಲ್ಲ ಯಾರು. ಇದು ಗೋವಾದಲ್ಲಿ ಉಳ್ಕೊಂಡ್ಬಿಟ್ರು. ಕರ್ನಾಟಕದಲ್ಲಿ ತುಂಬಾ ಕರ್ನಾಟಕ ಹೋಗ್ಲಿಕ್ಕೆ ಬಂತು. ಅವಾಗ ಏನಾಯ್ತಪ್ಪ ಅಂತ AS ನಡಹಳ್ಳಿ ಅವರು ಈ ನಮ್ಮ ಉತ್ತರ ಭಾಗದವರು ತುಂಬಾ ಜನ ಇಲ್ಲಿ ಗೋವಾದಲ್ಲಿ ಇದ್ದಾರೆ ಅಂತ ಅವ್ರಿಗೆ ಗಮನಕ್ಕೆ ಬಂತು. ಯಾಕಂದ್ರೆ ಅವಾಗ ಬಸ್ ಎಲ್ಲ ಬಂದು ಎಲ್ಲಿ ಹೋಗ್ಲಿಕ್ಕಿಲ್ಲ, ತುಂಬಾ ಸಮಸ್ಯೆ ಇತ್ತು. ಅವಾಗ ಅವರು ಒಂದು ಮನಸ್ಸಿನಲ್ಲಿ ಇದು ಮಾಡ್ಕೊಂಡು ಬಂದ್ರು. ಎಲ್ಲಿಗೆ? ಕೇರಿಗೆ ಬಂದ್ರು. ಅವಾಗ ನಮ್ಮ ಪೋಂಡದಲ್ಲಿರೋಂಥ ವೀರೇಶ್ ಅಂತಿದ್ದಾರೆ, ಅವರು ನಾವು ನಮ್ಮ ಜೈನಾಪುರ ಕರಿಯಪ್ಪ ಹೋಗಿಬಿಟ್ಟು ಅವ್ರಿಗೆ ಮೀಟ್ ಆದ್ವಿ. ಅವರು ಮತ್ತೆ ನಮ್ಮ ಕೇರಿ ಬಂದಿದ್ರು. ಅವಾಗ ಅವ್ರು ಹೇಳಿದ್ರು, ಇಲ್ಲ ನಿಮ್ಮ ತುಂಬ ಜನ ನಮ್ಮ ಕನ್ನಡದಲ್ಲಿದ್ದಾರೆ ಅಂತಂದು ಎರಡೂ ಸರ್ಕಾರ ಹತ್ರ ಮಾತಾಡಿ 180 ಬಸ್ಗಳನ್ನು ತರಿಸಿ ನಮ್ಮ ಇಲ್ಲಿ ಗೋವಾದಲ್ಲಿರುವಂಥ ಕನ್ನಡಿಗರನ್ನ ಕರ್ನಾಟಕಕ್ಕೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡಿದ್ರೆ ಅವರು. ಆಗ ಕನ್ನಡಿಗರಿಗೆ ಕೆಲಸ ಮಾಡುವಂಥ ಕೆಲಸ ನಮ್ಮದದು. ಏನಪ್ಪ ಕನ್ನಡಿಗ ತುಂಬ ಅವಾಗೆಲ್ಲ ತುಂಬಾ ಸಮಸ್ಯೆ, ಕುಡಿಲಿಕ್ಕೆ ನೀರಿನ ಸಹ ಸಮಸ್ಯೆ. ಹಾಗಾಗಿ ಎಲ್ಲ ಈ ತರ ಒಂದು ಯಾವ್ದೋ ಒಂದು ಕೆಲಸ ಮಾಡಿದ್ವಿ. ಮುಂದೆ ಏನಾದ್ರು ಬಂದು ಮಾಡುವ, ಎಷ್ಟಾಗುತ್ತೆ ಅಷ್ಟು ಮಾಡುವ. ನಾವು ಮಾಡುವಂತ ದೊಡ್ಡ ಮನುಷ್ಯರಲ್ಲ, ಆ ಚಿಕ್ಕದಾದ್ರೂ ಸಹ ಮಾಡ್ತಾ ಹೋಗೋಣ ಅಂತ ಹೇಳ್ಬಿಟ್ಟು ಸರ್. ಗೋವಾ ರಾಜ್ಯದಲ್ಲಿ ಸಂಘ ಸಂಸ್ಥೆಗಳ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಸರ್? ನೋಡ್ರಿ, ಇವಾಗ ಗೋವಾದಲ್ಲಿ ಸುಮಾರು 40 ಸಂಘಟನೆಗಳಿದ್ದಾವೆ. ಅವು ಹೋರಾಟ ಮಾಡ್ಲಿಕ್ಕಿದ್ದಾವೆ, ಕನ್ನಡ ಬೆಳೆಸ್ಲಿಕ್ಕಿದ್ದಾವೆ, ಸಾಮಾಜಿಕವಾಗಿ ಇದ್ದಾವೆ. ಇವು ಎಲ್ಲವೂ ಒಟ್ಟಾಗಿ ಇವಾಗ ನೋಡ್ರಿ, ಮೊನ್ನೆ ಒಂದು ರಾಜ್ಯೋತ್ಸವ ಮಾಡಿದ್ರು ಯಾರು, ಮುರಳಿ ಮೋಹನ್ ಶೆಟ್ಟರು. ಅವಾಗ ಎಲ್ಲ ಕನ್ನಡಿಗರನ್ನು ಒಟ್ಟುಗೂಡಿಸಿ ಒಂದು ಕಾರ್ಯಕ್ರಮ ಮಾಡಿದ್ರು. ಹಾಗಾಗಿ ಇಲ್ಲಿ ಗೋವಾದಲ್ಲಿ ಏನಪ್ಪಾ ಅಂತಂದ್ರೆ ಇವ್ ಮೊದ್ಲು ಯಾವ್ದೋ ಒಂದು ಕಾರ್ಯಕ್ರಮ ಮಾಡ್ಬೇಕಾಯ್ತಪ್ಪ, ಈ ಗೋವಾದರಿಗೆ ನಾವು ಅಂಜಲೇಬೇಕು, ಇಲ್ಲ ಅಂತಲ್ಲ. ಅವ್ರ ಭೂಮಿಯಲ್ಲಿ ನಾವು ಹುಟ್ಟಿ ಬೆಳೆದು ಮಾಡ್ತಾ ಇದ್ವಿ, ಅಂಜಬೇಕು, ಇಲ್ಲ ಅಂತಲ್ಲ. ಆದ್ರೆ ನಾವು ಪ್ರಜಾಪ್ರಭುತ್ವದ ಇದರಲ್ಲಿ ನಾವು ಇಂಡಿಯಾದಲ್ಲಿ ಎಲ್ಲಿ ಬೇಕಾದಲ್ಲಿ ನಾವು ಇರ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಹಾಗಾಗಿ ಮೊದ್ಲು ಎಲ್ಲರೂ ಒಂದು ಇದಾಗ್ತೈತಿ. ಇವಾಗ ನಮ್ ನೋಡಿ ಒಂದು ರಾಜಧಾನಿ ಆದಂತ ಇಲ್ಲಿ ನಾವು ಒಂದು ದೊಡ್ಡ ಫಂಕ್ಷನ್ ಮಾಡಿ ಎಲ್ಲ ಸಂಘಟನೆಗಳು ಒಕ್ಕೂಟ ಮಾಡಿ ತುಂಬಾ ಅದ್ದೂರಿಯಾಗಿ ಫಂಕ್ಷನ್ ಆಯ್ತು. ಮೊನ್ನೆ ನಮ್ಮ ರಕ್ಷಣಾ ವೇದಿಕೆ ಸಹ ಫಂಕ್ಷನ್ ಆಯ್ತು, ಅಲ್ಲಿ ಸಹ ತುಂಬಾ ಅದ್ದೂರಿ ಆಯ್ತು. ಹಾಗಾಗಿ ನಾವು ಇವಾಗ ಎಲ್ಲಾ ಸಂಘಟನೆಗಳು ಯಾವುದೇ ಕಾರ್ಯಕ್ರಮ, ನಮ್ದು ಒಂದು ಕಾರ್ಯಕ್ರಮ ಮಾಡಿದ್ವಿ. ಹಾಗಾಗಿ ಎಲ್ಲಾ ಕಾರ್ಯಕ್ರಮ ಮಾಡ್ಲಿಕ್ಕೂ ನಮ್ಗೆ ಇವಾಗ ಒಂದು ಧೈರ್ಯ ಬಂದಿದೆ. ಮೊದ್ಲು ಆಗ್ತಾ ಇರ್ಲಿಲ್ಲ, ಮೊದ್ಲು ಒಕ್ಕಟ್ಟಾಗ್ತಾ ಇರಲಿಲ್ಲ ಜನ. ಇವಾಗ ಎಲ್ಲ ಒಕ್ಕಟ್ಟಾಗ್ತಾರೆ, ನಮ್ದು ಅಂತ ಬರ್ತಾರೆ. ಹಾಗೆಲ್ಲರೂ ಕೂಡ ಇವಾಗೆಲ್ಲ ಕನ್ನಡ ಹೇಳ್ಬೇಕಪ್ಪ, ಕನ್ನಡ ಪರ ಸಂಘಟನೆಗಳು ಒಂದು ಸಂಘಟನೆ ಈಗ ನೋಡಿ, ಒಬ್ಬ ಅಧ್ಯಕ್ಷ ಆಗಿ 40 ಸಂಘಟನೆ ಸಂಭಾಷಿಸ್ತಾರೆ. ಆಗ 40 ಅಧ್ಯಕ್ಷಗಳು ಕೂಡ್ಬಿಟ್ಟು ಒಂದು ಸಂಘಟನೆ ಮಾಡ್ಕೊಂಡು ಒಂದು ಏಕತ್ರವಾಗಿ ಹೋಗ್ತಾ ಇದ್ದಾರೆ ಎಲ್ಲರೂ. ಇವಾಗ ಸಂಘಟನೆ ಅವ್ರವ್ರ ಇದ್ರಲ್ಲಿ ಅವ್ರ ವಿಷಯದಲ್ಲಿ ಇರ್ತಾರೆ. ಒಂದೇನೋ ವಿಷಯ ಬಂದಾಗ ಎಲ್ಲರೂ ಒಟ್ಟಾಗಿ ಕನ್ನಡ ಅಂತ ಬಂದಾಗ ರಾಜ್ಯೋತ್ಸವ ಮಾಡ್ಲಿಕ್ಕೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಬಯಸ್ತೇನೆ ಸರ್. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಅದೇ ರೀತಿ ಗೋವಾ ಕನ್ನಡಿಗರ ಮನದಾಳ ಮಾತು ಕಾರ್ಯಕ್ರಮಕ್ಕೆ ನಿಮ್ಮ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಅದೇ ರೀತಿ ನಮ್ಮ ಗೋವಾ ಟಿವಿ ಕನ್ನಡ ಈ ನ್ಯೂಸ್ ಚಾನೆಲ್ ಮುಖಾಂತರ ನಮ್ಮ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ನೋಡಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನ ಬೆಳೆಸಿ, ಕನ್ನಡವೇ ಸತ್ಯ ಅನ್ನೋ ಮಾತು ಹೇಳುತ್ತಾ ನಾ ಹೇಳ್ತೀನಿ. ಯಾಕಂದ್ರೆ ಕನ್ನಡ ಉಳಿಸ್ಬೇಕು, ಕನ್ನಡ ಬೆಳೆಸ್ಬೇಕು. ಇವಾಗ ಏನಪ್ಪಾ ಅಂತಂದ್ರೆ ನಾವು ಈ ತರ ಸಂಘಟನೆಗಳು ತುಂಬಾ ಇದಾವೆ. ಎಲ್ಲರೂ ಈ ತರ ಕನ್ನಡ ಅವ್ರ ಮನಸ್ಸಿನ ಮಾತು ಹೇಳೋದ್ರಿಂದ ಅವ್ರಿಗೆ ಚಲೋ ಅನ್ಸುತ್ತೆ, ಒಬ್ಬರಿಗೊಬ್ರು ಅರ್ಥ ಮಾಡ್ಕೊಳಕಾಗತ್ತೆ. ಈ ತರ ನೀವು ಮಾಡ್ತಾ ಇದ್ದೀರಿ, ಇದು ತುಂಬಾ ಹೆಮ್ಮೆಯ ವಿಷಯ. ಹೀಗಾಗಿ ನಮ್ಮ ಈ ಕನ್ನಡ ಚಾನಲ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಬಯಸ್ತೀನಿ. ಮತ್ತೆ ನಮ್ಮ ಅನಿಲ್ ಸಂಧಿ ಸರ್ಗೆ ಹೇಳಕ್ ಬಯಸ್ತೀನಿ. ಮಾಧ್ಯಮ ಮೂಲಕ ಎಲ್ಲ ಪ್ರಚಾರ ಮಾಡ್ತಾರೆ. ಮತ್ತೆ ಈ ತರ ಎಲ್ಲ ವಿಡಿಯೋಗಳು ಎಲ್ಲ ಇವ್ರು ಮಾಡ್ತಾ ಇದ್ರಲ್ಲ, ನಿಮಗೂ ಸಹ ಲೈಕ್ ಮಾಡಲಿ, ಫಾಲೋವರ್ಸ್ ಆಗಲಿ, ನಿಮಗೂ ದೇವರು ಎಲ್ಲ ಥರ ನಡೆಸ್ಕೊಡ್ಲಿ ಅಂಥೇಳಿ ನಿಮ್ಮ ಸ್ಟುಡಿಯೋಕ್ಕೂ ನಾನು ಬಂದಿದ್ದಕ್ಕೆ ನಮಸ್ಕಾರ ಹೇಳ್ತೀನಿ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡವನ್ನೇ ಬಳಸಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ
ಮಹೇಶ್ ಬಳಪಟ್ಟಿ ಅಧ್ಯಕ್ಷಕರು, ಅಖಿಲ ಗೋವಾ ಕನ್ನಡ ಹಡಪದ್ ಸಮಾಜ ಅಧ್ಯಕ್ಷರಾದಂಥ ನಮ್ಮ ಬ್ರದರ್ ಅವರು ಬಂದಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದ ಅಂತ ತಿಳಿಸ್ತೇನೆ. ಇದೇ ರೀತಿ ಪ್ರೇಕ್ಷಕರಾದ ನಮ್ಮೆಲ್ಲ ಕನ್ನಡಿಗರು ಚಾನಲನ್ನು ಗೋವಾ ಕನ್ನಡ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ, ಲೈಕ್ ಕೊಡೋದ್ರ ಮುಖಾಂತರ ನಿಮ್ಮ ಪ್ರೀತಿ ವಿಶ್ವಾಸನ ತೋರಿಸ್ಬೇಕಂತ ನಮ್ಮೆಲ್ಲ ಕನ್ನಡ ಜನತೆಗೆ ನಾನು ನಿಮ್ಮ ಪ್ರೀತಿಯ ಬಾಲೇಶ್ ಗೋವಾ ಕನ್ನಡ ಟಿವಿ ವರದಿಗಾರರಾಗಿ ಬಹಳ ವಿನಮ್ರತೆಯಿಂದ ಬೇಡಿಕೊಳ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ವ್ಯಕ್ತಿಯೊಂದಿಗೆ ನಾನು ನಿಮ್ಮ ಜೊತೆ ಭೇಟಿ ಆಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.